ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಎಸ್, ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಎಸ್ಪೆಷಲಿ ನೇಮ್ಸ್ ಎಲ್ಲ ಮೆನ್ಷನ್ ಮಾಡಿಬಿಟ್ಟು ನಿಮ್ಮ ಪಾರ್ಟ್ನರ್ಸ್ದು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದೆ, ಕಾಂಟ್ಯಾಕ್ಟ್ ಮತ್ತೆ ಬರ್ತೀವಾ ಇಲ್ವಾ, ಯುನೋ ಈ ಥರ ತುಂಬ ಜನ ಕ್ವೆಶನ್ ಹಾಕಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ. ಸೊ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಆ್ಯಂಡ್ ಆ ಪರ್ಸನ್ ಬಗ್ಗೆ ಕ್ಲಾರಿಟಿ ಕೊಡೋಣ. ವಾಟ್ ಕೈಂಡ್ ಆಫ್ ಪರ್ಸನ್ ಆ್ಯಂಡ್ ಇಸ್ ಇಟ್ ವರ್ತ್ ವೆಯ್ಟ್ ಮಾಡಬೇಕಾ ಬೇಡವಾ, ಮೂವ್ ಆನ್ ಆಗೋದು ಬೆಟರಾ, ಎವ್ರಿಥಿಂಗ್. ಓಕೆ, ಐ ಆಮ್ ರಿಯಲಿ ಸಾರಿ, ಮೈ ಹೇರ್ ಲುಕ್ಸ್ ಡಿಸ್ಕಸ್ಟಿಂಗ್ ಟುಡೇ, ನೋ ಡೌಟ್ ಇನ್ ದ್ಯಾಟ್, ಬಟ್ ದಿಸ್ ಈಸ್ ಮೀ. ಸೊ ಲೆಟ್ಸ್ ಗೋ. ಕಾರ್ಡ್ಸ್ನ ಫಸ್ಟ್ ಶಫಲ್ ಮಾಡೋಣ ಹೋಗೋದಕ್ಕೂ ಮುಂಚೆ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 119 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ದೇರ್ ಇಸ್ ಅ ನ್ಯೂ ಪಿಂಪಲ್ ಕಮಿಂಗ್ ಹಿಯರ್. It is not easy to have oily skin. So let's see. Current energies. ನೈಟ್ ಆಫ್ ಸ್ವೋರ್ಡ್ಸ್ ಬಂದಿದೆ. ಕರೆಂಟ್ ಎನರ್ಜೀಸ್ ಅಂತ ಬಂದ್ರೆ ಯಾರೋ ಒಬ್ರು ಇಲ್ಲಿ ಸ್ವಲ್ಪ ರ್ಯಾಶ್ ವೇಯಲ್ಲಿ ಬಿಹೇವ್ ಮಾಡ್ತಾ ಇರೋದು ನೋಡ್ತಾ ಇದೀನಿ. ಯಾರೋ ಒಬ್ರು ಇಲ್ಲೊಂದು ಸ್ವಲ್ಪ ಪೇಷನ್ಸ್ ಕಳ್ಕೊಂತ ಇರೋದು, ಒಂದು ಸ್ವಲ್ಪ ರೆಸ್ಟ್ಲೆಸ್ನೆಸ್ ಅನ್ನೋದು ಜಾಸ್ತಿ ಇದೆ. ಸೊ ಏನೇನೋ ಬೇಗ ಬೇಗ ಮಾತಾಡ್ಬಿಡೋದು, ತುಂಬಾ ಫೈಟ್ಸ್ ಕೂಡ ಆಗ್ತಾ ಇದೆ ಕರೆಂಟ್ ಸಿಚುವೇಶನ್, ಅಥವಾ ಏನೋ ಫೈಟ್ ಆಗ್ಬಿಟ್ಟು ಆ ಈಗೋ ಇಶ್ಯೂ ಇಂದ ನೀವಿಬ್ರು ದೂರ ಆಗಿರೋದು ಇವಾಗ್ಲೂ ಕೂಡ ಆನ್ ಅಂಡ್ ಆಫ್ ಎನರ್ಜೀಸ್. ಸೊ ನೈಟ್ ಆಫ್ ಸ್ವರ್ಡ್ಸ್ ಎನರ್ಜೀಸ್ ಬಂದ್ರೆ ಇಟ್ಸ್ ಮೋರ್ ಲೈಕ್ ಆನ್ ಅಂಡ್ ಆಫ್ ಮೆಚುರಿಟಿ ಕಡಿಮೆ, ಅಂಡ್ ಇಟ್ಸ್ ಮೋರ್ ಲೈಕ್ ಏನೋ ಒಂದು ಥರ್ಡ್ ಪರ್ಸನ್ ರಿಲೇಟೆಡ್ ಅಂತಲ್ಲ, ಇಟ್ಸ್ ಮೋರ್ ಲೈಕ್ ನೀವು ನಿಮ್ಮ ಪರ್ಸನಿಗೇನೋ ಹೇಳಿರ್ತೀರಾ, ನಿಮ್ಮ ಪರ್ಸನ್ ನಿಮಗೇನೋ ಹೇಳಿರ್, ಮೋರ್ ಲೈಕ್ ವರ್ಡ್ಸ್ ಎಕ್ಸ್ಚೇಂಜ್ ಆಗಿರೋ ಕಾರಣದಿಂದ ಎನರ್ಜಿ ಸ್ವಲ್ಪ ಫ್ಲಕ್ಚುಯೇಟ್ ಆಗೋದು ಕನೆಕ್ಷನ್ ಅಲ್ಲಿ, ಆ ತರ ನೋಡ್ತಾ ಇದ್ದೀನಿ. ಬಟ್ ಎಸ್, ಯಾರೋ ಒಬ್ರು ಒಂದಷ್ಟು ವಿಚಾರಗಳು, ಮಾತಾಡಬಾರದ ವರ್ಡ್ಸ್ಗಳು ಹೇಳಿರೋದು ಪಾಸಿಬಿಲಿಟೀಸ್ ಇದೆ. ಇನ್ನೊಬ್ರಿಗೆ ಅದು ಬೇಜಾರಾಗಿದೆ, ಇನ್ನೊಬ್ರಿಗೆ ಅದು ಹರ್ಟ್ ಆಗಿದೆ, ಆ ಥರ ಎನರ್ಜೀಸ್ ನೋಡ್ತಾ ಇದ್ದೀನಿ. ಬಟ್ ಲೆಟ್ ಸಿ ಈ ಒಂದು ಎನರ್ಜಿ ಗೋಯಿಂಗ್ ಫಾರ್ವರ್ಡ್ ಚೇಂಜ್ ಆಗುತ್ತಾ ಅಥವಾ ಇದು ಇನ್ನೂ ವರ್ಸ್ಟ್ ಆಗುತ್ತಾ, ಅದು ಡಿಸೈಡ್ ಮಾಡುತ್ತೆ ನಿಮ್ಮ ಕನೆಕ್ಷನ್ ಫಾರ್ವರ್ಡ್ ಹೆಂಗಿರುತ್ತೆ ಅಂತ. ಓಕೆ, ಸಿ ಐ ಗಾಟ್ ಲವರ್ಸ್ ಎನರ್ಜಿ. ಓಕೆ, ನಾನು ಅದನ್ನ ಹೈಡ್ ಮಾಡಿಬಿಟ್ಟು ಐ ವಿಲ್ ಶೋ ದಿಸ್. ಐ ಗಾಟ್ ಲವರ್ಸ್ ಎನರ್ಜಿ ಫಸ್ಟ್ ಆಫ್ ಆಲ್. ಸೊ ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಏನಿದೆ ಅಂದ್ರೆ ಫೈರ್ ಎನರ್ಜಿ ಜಾಸ್ತಿ ಇದೆ. ಅಂದ್ರೆ ನೀವು ಕೂಡ ನಿಮ್ಮ ಒಂದು ಬರ್ತ್ ಚಾರ್ಟ್ ಅಲ್ಲಿ ಪ್ರಾಬಬ್ಲಿ ನಿಮ್ಮ ಒಂದು ಸನ್ ಸೈನ್ ಅಥವಾ ನಿಮ್ಮ ಒಂದು ಮೂನ್ ಸೈನ್, ಆ ಫೈರ್ ಎನರ್ಜಿ ಅನ್ನೋದು ತುಂಬಾ ಇದೆ. ಅಂಡ್ ನಿಮ್ಮ ಪರ್ಸನ್ದು ಫೈರ್ ಎನರ್ಜಿ ಅನ್ನೋದು ತುಂಬಾ ಇದೆ. ನೀವು ಎಷ್ಟು ಬೇಗ ದೂರ ಆಗ್ತೀರಾ ಅಷ್ಟೇ ಬೇಗ ಹತ್ರ ಆಗ್ತೀರಾ, ಅಷ್ಟೇ ಬೇಗ ಇಬ್ರನ್ನೊಬ್ರನ್ನ ಮಿಸ್ ಮಾಡ್ಕೊಳ್ಳೋದಕ್ಕೂ ಶುರು ಮಾಡ್ತೀರಾ. ಇಟ್ಸ್ ಕೈಂಡ್ ಆಫ್ ವಾಟ್ ಇಸ್ ಟ್ವಿನ್ ಫ್ಲೇಮ್ ಎನರ್ಜಿ ತರ ನೋಡ್ತಾ ಇದ್ದೀನಿ. ಇಬ್ರದ್ದು ಎನರ್ಜೀಸ್ ಒಂದೇ ತರ ಇದೆ. ಸಿ ದಟ್ ಇಸ್ ವಾಟ್ ಕಂಪ್ಯಾಟಬಿಲಿಟಿ ಚೆಕ್ ಮಾಡಿಸ್ತೀವಿ ನಾವು, ಇದನ್ನೇ ಚೆಕ್ ಮಾಡೋದು. ಇಬ್ರದ್ದು ಸ್ಟ್ರಾಂಗ್ ಡಾಮಿನೇಟಿಂಗ್ ನೇಚರ್, ಡಾಮಿನೇಟಿಂಗ್ ಎನರ್ಜಿ ಬರ್ತಾ ಇದೆ ಅಂದ್ರೆ ವಿ ಸೇ ಫ್ಯೂ ಥಿಂಗ್ಸ್. ಓಕೆ, ನಿಮ್ದು ಹೆಂಗಾಗ್ತಾ ಇದೆ ಅಂದ್ರೆ ಎಷ್ಟು ಜಗಳ ಮಾಡ್ಕೊಂಡು ನೀವು ಆಫ್ ಆಗ್ತಿರೋ ಅಷ್ಟೇ ಬೇಗ
ಮತ್ತೆ ಕನೆಕ್ಟ್ ಆಗ್ತೀರಾ, ರೀಕನೆಕ್ಟ್ ಆಗ್ತೀರಾ. ಅಷ್ಟೇ ಬೇಗ ಒಬ್ರನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ದಟ್ ಈಸ್ ವಾಟ್ ಗೋಯಿಂಗ್ ಆನ್. ನನಗೇನ್ ಅನ್ಸದೆ, ನಿಮ್ಮಿಬ್ರು ಮಧ್ಯೆ ಒಂದು ಪ್ಯಾಷನ್ ಇದೆ, ನಿಮ್ಮಿಬ್ರು ಮಧ್ಯೆ ಒಂದು ಫೈರ್ ಇದೆ. ಅದಷ್ಟು ಈಸಿಯಾಗಿ ಕಡಿಮೆ ಆಗಲ್ಲ, ಫ್ಯೂಲ್ ಖಾಲಿ ಆಗಲ್ಲ. ಸೊ ವಿಚ್ ಇಸ್ ಅಗೇನ್ ಬ್ಯೂಟಿಫುಲ್ ಥಿಂಗ್ ಟು ಹ್ಯಾಪನ್. ನಿಮ್ಮ ಪರ್ಸನ್ ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ? ವಾಟ್ ಈಸ್ ದ ರೀಸನ್? ಈ ತರ ಪ್ಯಾಷನ್ ಇದ್ರೂನು, ಮಿಸ್ ಮಾಡ್ಕೊಂತ ಇದ್ರು ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ? ಲೆಟ್ಸ್ ಸಿ. ನೈಟ್ ಆಫ್ ವಾನ್ಸ್, ಅಗೇನ್ ಫೈರ್ ಎನರ್ಜಿನೇ ಬರ್ತಾ ಇದೆ. ಹಿಯರ್ ಇಟ್ಸ್ ಮೋರ್ ಲೈಕ್ ಈಗೋ ಅನ್ನೋದಕ್ಕಿಂತ ನಿಮ್ ಪರ್ಸನಿಗೆ ಹೆಂಗೆ ಅಂತಂದ್ರೆ, ಐ ಮೀನ್ ಒಂದ್ ಸ್ವಲ್ಪ ನಾನ್ ಯಾಕೆ ಬಗ್ಬೇಕು, ನಾನ್ ಯಾಕೆ ಅಪ್ರೋಚ್ ಮಾಡ್ಬೇಕು, ನಾನ್ ಯಾಕೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದು ಜಾಸ್ತಿನೇ ಇದೆ. ನನ್ ಸಿಂಗಲ್ ಆಗಿ ಚೆನ್ನಾಗಿದೆ. ಐ ಆಮ್ ನಾಟ್ ಸೀಯಿಂಗ್ ಥರ್ಡ್ ಪರ್ಸನ್ ಎನರ್ಜಿ, ಡೋಂಟ್ ವರಿ. ಥರ್ಡ್ ಪರ್ಸನ್ ಏನೋ ಬಂದಿದ್ದಾರೆ, ಅದಕ್ ನಿಮ್ ಜೊತೆ ಮಾತಾಡಿಸ್ತಾ ಇಲ್ಲ, ಅದಕ್ ನಿಮ್ ಜೊತೆ ಕನೆಕ್ಷನ್ ಅಲ್ಲಿ. ನೋ, ದ ಥಿಂಗ್ ಈಸ್, ಈ ಪರ್ಸನ್ ಹೆಂಗೆ ಅಂತಂದ್ರೆ, ಅವ್ರ ಸಬ್ ಕಾನ್ಶಿಯಸ್ನೆಸ್ ಗೊತ್ತಿದೆ ನಿಮ್ಮಿಬ್ರು ಮಧ್ಯೆ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ. ನಿಮ್ ಜೊತೆ ಸಿಗೋ ಒಂದು ಅಟ್ಯಾಚ್ಮೆಂಟ್, ಆ ಪ್ಯಾಷನ್, ಆ ಕನೆಕ್ಷನ್ ಬೇರೆ ಜೊತೆ ಸಿಗಲ್ಲ ಅಂತ ಗೊತ್ತಿದೆ. ದ ಥಿಂಗ್ ಈಸ್, ಇಲ್ಲಿ ಏನಾಗ್ತಿದೆ ಅಂದ್ರೆ, ಈ ಪರ್ಸನ್ಗೆ ನನಗೊಂದು ಪಾರ್ಟ್ನರ್ಶಿಪ್ ಏನ್ ಬೇಡ, ನಾನು ಸಿಂಗಲ್ ಆಗಿ ಚೆನ್ನಾಗಿರ್ತೀನಿ, ಅಥವಾ ಅಟ್ ದ ಸೇಮ್ ಟೈಮ್ ನಂಗೆ ಅದೇ ಪರ್ಸನ್ ಬೇಕಂತ ಇಲ್ಲ. ನನ್ ಇಟ್ ಈಸ್ ವೆರಿ ಈಸಿ ಟು ಫೈಂಡ್ ಸಮ್ವನ್ ಲೈಕ್ ಹರ್, ಸಮ್ವನ್ ಲೈಕ್ ಹಿಮ್. ಆ ತರ ಎನರ್ಜಿ ನೋಡ್ತಾ ಇದ್ದೀನಿ, ವಿಚ್ ಈಸ್ ಮೋರ್ ಲೈಕ್, ಅವ್ರು ಹೆಂಗೆ ಅಂತ ಅಂದ್ರೆ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ ಥಾಟ್ಸ್ ಬರಬಾರ್ದು, ನಿಮ್ನ ಮಿಸ್ ಮಾಡ್ಕೋಬಾರ್ದು. ಐ ಮೀನ್, ನನ್ ಆ ಪರ್ಸನ್ ಜೊತೆ ಕನೆಕ್ಟ್ ಆದ್ರೆ ಎಲ್ಲೋ ಒಂದ್ ಕಡೆ ನಾನು ಅವ್ರು ಇಲ್ದನೆ ಇರಲ್ವೇನೋ ಹಂಗೆಲ್ಲ ಅನ್ಕೋಬಹುದು. ನನಗೆ ಅವ್ರ ವೀಕ್ನೆಸ್ ತರ ಆಗ್ಬಾರ್ದು, ಈ ತರ ಎಲ್ಲ ಯೋಚನೆ ಅವ್ರಿಗೆ. ಬಟ್ ಟ್ರಸ್ಟ್ ಮೀ, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ದೇ ಲವ್ ಯು, ದೇ ನೋ ದ್ಯಾಟ್, ಬಟ್ ದೇ ಆರ್ ignoring to accept. That is what going on. But yes, that is the message. I hope ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ. ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಆ ಮೆಸೇಜ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಅಂಡ್ there's one person, and almost ಎಲ್ಲ ವಿಡಿಯೋಗೂ you comment ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಡ್ತೀರಾ ಅಂತ. ಸಿ, ನಂದು ಎಕ್ಸ್ಪ್ರೆಷನ್ ಏನ್ ಬರ್ತಾ ಇದೆ, ಮೇ ಬಿ ಇಟ್ಸ್ ಬಿಕಾಸ್ ಆಫ್ ಲಿಯೋದಲ್ಲಿ ಆಲ್ಮೋಸ್ಟ್ 3 planets, 1 shadow planet and the 2 are very good planets ಕೂತಿದೆ ನಂದು ಲಿಯೋ ಸಿಂಹ ರಾಶಿ. ಮೇ ಬಿ ದಟ್ ಈಸ್ ವೈ ಎಕ್ಸ್ಪ್ರೆಷನ್ ನಂದು ಆಟೋಮೆಟಿಕ್ ಆಗಿ ಬರುತ್ತೇನೋ, ಅಥವಾ ನಂದು ಆತ್ಮಕಾರಕ ಬಂದ್ಬಿಟ್ಟು ಮೂನ್ ಅಂಡ್ ನನ್ನ ಧಾರಕಾರಕ ಬಂದ್ಬಿಟ್ಟು ವೀನಸ್. ಸೊ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೈನ್ ಇದು ಹೆಂಗ್ ವರ್ಕೌಟ್ ಆಗ್ತದೆ ನನಗೆ ಅಂತ. ಬಟ್ ನನ್ನ ಎಕ್ಸ್ಪ್ರೆಷನ್ಸ್ ಏನಿದೆ, ನನ್ನ ಐ ಬ್ಲಿಂಕಿಂಗ್ ಆಗಿರಬಹುದು, ದ ವೇ ಐ ಮೇಕ್ ಮೈ ಲಿಪ್ಸ್ ಆಗಿರ್ಬೋದು, my hands, everything like unconsciouslyನೇ ಬರೋದದು. ಇಟ್ಸ್ ನಾಟ್ ಲೈಕ್, ಬಟ್ ಯಾ, ಏನೋ ಒಂದು ವರ್ಕೌಟ್ ಆಗ್ತಾ ಇದೆ. ಸೊ ಎಸ್, ಓಕೆ. ಸೊ ಎಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.